surprise for today. And the surprise for today is Dun dun. Apple Watch. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಥ್ಯಾಂಕ್ಸ್ ಗಿವಿಂಗ್ ವ್ಲಾಗ್ಸ್ನ ಸೆಕೆಂಡ್ ಪಾರ್ಟ್ಗೆ ನಿಮಗೆಲ್ಲ ವೆಲ್ಕಮ್. ಈ ಪಾರ್ಟಲ್ಲಿ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ನ ಸ್ಟೋರಲ್ಲಿ ಶಾಪಿಂಗ್ ಮಾಡಿದ್ದು ಹೇಗೆ ಅಂತ ನೋಡೋಣ. ಬೈ ದ ವೇ, US ಅಲ್ಲಿ ಶಾಪಿಂಗ್ ಸೀಸನ್ ಥ್ಯಾಂಕ್ಸ್ ಗಿವಿಂಗ್ ಡೇಯಿಂದನೇ ಶುರುವಾಗುತ್ತೆ. ಥ್ಯಾಂಕ್ಸ್ ಗಿವಿಂಗ್ ಆದ ನೆಕ್ಸ್ಟ್ ಡೇ ಬ್ಲ್ಯಾಕ್ ಫ್ರೈಡೆ ಅಂತ ಕರೀತಾರೆ. ಅವತ್ತು ಎಲ್ಲ ಶಾಪ್ಸಲ್ಲೂ ಎಕ್ಸ್ಟ್ರಾಡಿನರಿ ಡೀಲ್ಸ್ ಇರುತ್ತೆ. ಈ ಸರಿ ನಾವು ಬ್ಲ್ಯಾಕ್ ಫ್ರೈಡೇ ದಿನವೇ ಶಾಪ್ ಮಾಡೋಕ್ಕಾಗಲಿಲ್ಲ. ಕ್ರೌಡ್ನ ಅವಾಯ್ಡ್ ಮಾಡೋಣ ಅಂತ ವೀಕೆಂಡ್ ಶಾಪ್ ವಿಸಿಟ್ ಮಾಡ್ತಾಯಿದ್ದೀವಿ. ಇದು ನಮ್ಮ ರೋಸ್ಗೆ ಫಸ್ಟ್ ಸ್ಟೋರ್ ವಿಸಿಟ್. ಇದು ಬೆಸ್ಟ್ ಬೈ ಸ್ಟೋರ್. US ಅಲ್ಲಿ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ಗೆ ಹೇಳಿ ಮಾಡಿಸಿದಂಥ ಸ್ಟೋರ್. ನೋಡೋಣ ನಮಗೆ ಬೇಕಾಗಿರೋ ಐಟಮ್ಸ್ಗೆ ಡೀಲ್ ಇದೆಯಾ ಅಂತ. ಹಾಂ, ನಮ್ಮ ರೋಸ್ದು ಫಸ್ಟ್ ಸ್ಟೋರ್ ವಿಸಿಟ್ ಇವತ್ತು ಟುಸ್ ಆಯಿತು. ಸ್ಟೋರ್ಗೆ ಎಂಟ್ರ್ ಆಗ್ತಿದ್ದಾಗೆ ಮಾಸ್ಕ್ ಹಾಕಿದ ಶ್ರುತಿ ನೋಡಿ ಹುಡುಗಿ ಫುಲ್ಲು ಅಳು. ಸೊ ಶ್ರುತಿ ಮತ್ತು ರೋಸ್ ಇಬ್ಬರು ವಾಪಸ್ ಪಾರ್ಕಿಂಗ್ ಲಾಟ್ಗೆ ಹೋದರು. ಸೊ ನೋಡೋಣ, ನಮ್ಮ ಶಾಪಿಂಗ್ ನಾವೇ ಮಾಡಿಕೊಂಡು ವಾಪಸ್ ಹೋಗೋಣ. ನಮಗೆ ಬೇಕಾಗಿರೋ ಪ್ರಾಡಕ್ಟ್ಸ್ನ ಹುಡುಕ್ತಾ ಆ್ಯಪಲ್ ಸೆಕ್ಷನ್ನಿಗೆ ಎಂಟ್ರ್ ಆದೆ. ನೋಡೋಣ ನಮ್ಮ ಬಜೆಟಲ್ಲಿ ಯಾವುದಾದ್ರೂ ಮ್ಯಾಕ್ ಮಿಷಿನು, ಐಪ್ಯಾಡೋ ಏನೋ ಒಂದು ಸಿಗುತ್ತಾ ಅಂತ. ಇಲ್ಲಿನ ರೇಟೆಲ್ಲ ನೋಡಿದ್ಮೇಲೆ ಅನ್ನಿಸ್ತು ಇದು ಯಾವುದು ನನ್ನ ಬಜೆಟಲ್ಲಿ ಬರಲ್ಲ ಅಂತ. ನೋಡೋಣ ನೆಕ್ಸ್ಟ್ ಇಯರ್ ಥ್ಯಾಂಕ್ಸ್ ಗಿವಿಂಗ್ನಲ್ಲಿ ಏನಾದರೂ ಡೀಲ್ ಸಿಗುತ್ತಾ, ಇವನ್ನೆಲ್ಲ ತೊಗೋಬೋದಾ ಅಂತ. ಹಾಗೆ ಮನೇಲಿರೋ ಟಿ ವಿ ಹಳೇದಾಯಿತು ಅಂತ ಅನ್ನಿಸ್ತು. ಹೌದು, ಲಾಸ್ಟ್ ಇಯರ್ ತೊಗೊಂಡಿದ್ದ ಟಿ ವಿ ಆದ್ರೂ ಪ್ರತಿ ವರ್ಷ ಏನಾದರೂ ಒಂದು ಹೊಸ್ದಾಗಿ ಟಿ ವಿಗಳಲ್ಲಿ ಬಂದೇ ಬರುತ್ತೆ. ನೋಡೋಣ ಈ ವರ್ಷ ಯಾವ ಟೆಕ್ನಾಲಜಿನ ಇವರೆಲ್ಲ ಮಾರ್ತಿದ್ದಾರೆ ನೋಡೋಣ ಅಂತ ಬಂದೆ. ಲಾಸ್ಟ್ ಇಯರ್ ಬಂದಾಗ LED ಇತ್ತು, ಅದ್ರ ಜೊತೆಗೆ OLED ಅಂತ ಹೊಸ ಟೆಕ್ನಾಲಜಿ ಬೇರೆ ಇತ್ತು. ಈ ವರ್ಷ ಬಂದು ನೋಡಿದ್ರೆ ಯಾವುದೋ ನಿಯೋ OLED ಅಂತೆ. ಇನ್ನು ಎಷ್ಟು LEDಗಳು ಬರುತ್ತೋ ಗೊತ್ತಿಲ್ಲ. ಇಲ್ಲಿಟ್ಟಿರೋ ಟಿ ವಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಇಲ್ಲಿ ಜನ ವರ್ಷಕ್ಕೊಂದು ಟಿ ವಿ ತೊಗೊತಾರೆ ಅಂತ. ಸದ್ಯಕ್ಕೆ ನಮಗೆ ಟಿ ವಿ ತೊಗೊಳ್ಳೋ ಪ್ಲ್ಯಾನ್ ಇಲ್ಲ. ನೋಡೋಣ ನಮ್ಮ ಐಟಮ್ ಎಲ್ಲಿದೆ ಮತ್ತೆ ಹುಡ್ಕೋಣ. ನನ್ನ ಬಕೆಟ್ ಲಿಸ್ಟಲ್ಲಿದ್ದಿದ್ದು ಪ್ಲೇ ಸ್ಟೇಷನ್. ಈ ವರ್ಷನಾದರೂ ಪ್ಲೇ ಸ್ಟೇಷನ್ ಸಿಗುತ್ತಾ ಅಂತ ಸ್ಟೋರಿಗೆ ಬಂದರೆ ಆಲ್ರೆಡಿ ಸೋಲ್ಡ್ ಔಟ್. ಇದು ಈ ಸ್ಟೋರ್ದು ಕತೆ ಅಲ್ಲ. US ಅಲ್ಲಿರೋ ಆಲ್ಮೋಸ್ಟ್ ಎಲ್ಲ ಸ್ಟೋರಲ್ಲೂ ಪ್ಲೇ ಸ್ಟೇಷನ್ ಸಿಗ್ತಾಯಿಲ್ಲ, ಬರೀ ಗೇಮ್ದು CDಗಳಿದೆ. ನಮ್ಮ ವಿಂಡೋ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಕೊನೆಗೆ ನಾನು ತೊಗೋಬೇಕಾಗಿರೋ ಐಟಮ್ ಇರೋ ಜಾಗಕ್ಕೆ ಬಂದೆ. ಸದ್ಯಕ್ಕೆ ಮೆಮೊರಿ ಕಾರ್ಡ್ಸ್ ಬೇಕು, ಒಂದು ಹಾರ್ಡ್ ಡಿಸ್ಕ್ ಬೇಕು. ತೊಗೊಂಡು ಮೇಡಮ್ಗೆ ವರದಿ ಒಪ್ಸೋಣ. ಮಲ್ಕೊಂಡ್ಲ ರೋಸ್? ಹಾಂ, ಮಲ್ಕೊಂಡ್ಲು. ಮತ್ತೆ ಏನೇನು ತೊಗೊಂಬಂದೆ? ಎಷ್ಟೊಂದು ಏನು ತಂದಿಲ್ಲ, ಸ್ವಲ್ಪ ಒಂದು ಲೆವೆಲಿಗೆ ಶಾಪಿಂಗ್ ಮಾಡಿದ್ದೀವಿ. ಓಕೆ, ನನಗೇನು ಬೇಕು ಅದು ತಂದಿದ್ದೀನಿ ಅಷ್ಟೇ. ಓಕೆ, ಏನೇನಿದೆ? ಒಂದಿಷ್ಟು ಡೀಲ್ ಇತ್ತಾ? ಹಾಂ, ಭಯಂಕರ ಡೀಲ್ಗಳಿತ್ತು. ನನಗೆ ಬೇಕಾಗಿರೋದು ಅಷ್ಟೇ ನೋಡ್ಕೊಂಬಂದೆ ನಾನು. ಮೆಮೊರಿ ಕಾರ್ಡ್ ತಂದೆ, ಕ್ಯಾಮ್ರಾಗೆ ಪ್ಲಸ್ ಫೋನ್ಗೆ ಫೋನಲ್ಲಿ ಏನಾದರೂ ರೆಕಾರ್ಡಿಂಗ್ ಮಾಡಬೇಕಾಯಿತು ಅಂದರೆ ಸಪೋರ್ಟಿಂಗ್ ಇರಲಿ ಒಂದು ಅಂತ. ಇನ್ನೊಂದು ಕ್ಯಾಮ್ರಾಗೆ ಅಡಿಷ್ನಲ್ ಬ್ಯಾಕಪ್ ಅಂತ ತೊಗೊಂಬಂದೆ. ಒಂದು ಎಕ್ಸ್ಟ್ರೀಮ್ ಪ್ಲಸ್ 128 GB. ಇದು ಯೂಶುವಲಿ $70 ಇರುತ್ತೆ. ಇವತ್ತು $19 ಸಿಕ್ತು. 19. ಓಕೆ, ಸೊ ಆಲ್ಮೋಸ್ಟ್ $50 ಆಫ್ ಸಿಕ್ತು. ಮೋರ್ ದೆನ್ $50. ಇನ್ನೊಂದು ಸೇಮ್ ಎಕ್ಸ್ಟ್ರೀಮ್ ಪ್ಲಸ್ 256 GB ಮೈಕ್ರೋ SD ಕಾರ್ಡ್. ಇದು ಯೂಶುವಲಿ $99 ಇರುತ್ತೆ. ಇವತ್ತು ಒಂದು $37 ಸಿಕ್ತು. ಓಕೆ, ಸೊ ಸ್ವಲ್ಪ ಹತ್ರ ತೋರಿಸು. ಆಲ್ಮೋಸ್ಟ್ ಇದು ಹತ್ರ ನಮಗೆ $60 ಸೇವ್ ಆಯಿತು. ಇದರಲ್ಲಿ ಆಲ್ಮೋಸ್ಟ್ ಒಂದು $50 ಸೇವ್ ಆಯಿತು. ಸೊ ಜನರಲಿ ಮೆಮೊರಿ ಕಾರ್ಡಿಗೆ ತುಂಬ ಚೆನ್ನಾಗಿ ಡೀಲ್ ಇರುತ್ತೆ ಬೆಸ್ಟ್ ಬೈಯಲ್ಲಿ. ಲಾಸ್ಟ್ ಟೈಮ್ ಮಿಸ್ ಮಾಡ್ಕೊಂಡಿದ್ದೆ. ಈ ಸರಿ ಆ್ಯಕ್ಚುಲಿ ಇದು ಅಡಿಷ್ನಲ್ ಕಾರ್ಡ್ ಬ್ಯಾಕಪ್ ಇರಲಿ ಅಂತ. ಇನ್ನೊಂದು ನಾವೇನಾದ್ರು ಈ ಥರ ವೀಡಿಯೋ ರೆಕಾರ್ಡ್ ಮಾಡಿದ್ರೆ ಸಪೋರ್ಟಿಂಗ್ ಇರಲಿ ಅಂತ ಅದು ಒಂದು. ನೆಕ್ಸ್ಟು ಲ್ಯಾಪ್ಟಾಪಲ್ಲಿ ಮೆಮೊರಿ ತುಂಬ ಹೋಗ್ಬಿಟ್ಟಿದೆ. ಇನ್ನೊಂದು ಹಾರ್ಡ್ ಡಿಸ್ಕು ರೀಸೆಂಟಾಗಿ ತೊಗೊಂಡಿರೋದೇನೋ ತುಂಬ ಹೋಗಿದೆ. ಸೊ ಅದಕ್ಕೆ WDದು
ಇನ್ನೊಂದು ಎಕ್ಸ್ಟರ್ನಲ್ ಆರ್ಡ್ರಲ್ಲಿ ತೊಗೊಂಡೆ 5 TB. ಇದು ಯೂಶ್ವಲಿ $199 ಇರುತ್ತೆ ಮಾಮೂಲಿ ಟೈಮಲ್ಲಿ. ಇವತ್ತು $109 ಇತ್ತು. ಸೊ ಆಲ್ಮೋಸ್ಟ್ $80. ಇದು ನಮ್ಮ ಹತ್ರ ಇರೋದು ಈಸಿ ಸ್ಟೋರ್, ಮುಂಚೆ ಇದ್ದಿದ್ದು WD ಈಸಿ ಸ್ಟೋರ್. ಅದನ್ನು ನಾವು 2 months ಕೆಳಗಡೆ $109ಗೆ ತೊಗೊಂಡಿದ್ವಿ. ಆದರೆ ಅದು ಈಸಿ ಸ್ಟೋರ್. ಸೊ WD ಮೈ ಪಾಸ್ಪೋರ್ಟ್ ವರ್ಷನ್ ಅದ್ರದ್ದು ಅಪ್ಗ್ರೇಡೆಡ್ ವರ್ಷನ್ನು. ಸೊ ಇದು 109ಗೆ ಸಿಕ್ತು 5 TB. ಯೂಶಲಿ ನಾವು 200 ಕೊಡಬೇಕಾಗಿತ್ತು. ಸೊ ಇವಾಗ ಡೀಲಲ್ಲಿತ್ತು. ಡೀಲಲ್ಲಿ ಚೆನ್ನಾಗಿ ಸಿಕ್ಕಿದೆ. ಸೊ ಅಗೇನ್ ನೆಕ್ಸ್ಟು ಚೆಕ್ಔಟ್ ಮಾಡಬೇಕಾದ್ರೆ ಚಿಕ್ಕ ಐಟಮ್ಸ್ ಎಲ್ಲ ಇಟ್ಟಿದ್ರು. ಸೊ ಇದನ್ನೊಂದು ತೊಗೊಂಬಂದೆ. ಏನು ಮಾಡೋದು ಗೊತ್ತಿಲ್ಲ. ವೈರ್ಲೆಸ್ ಹೆಡ್ಫೋನ್ಸ್ ಜೆ ಲ್ಯಾಬ್ ಅಂತ. ಎಷ್ಟಿರ್ಬೋದು ಇದ್ರ ಪ್ರೈಸ್ ಅಂದಾಜು? ಯಾವುದದು ಬ್ರ್ಯಾಂಡು? ಜೆ ಲ್ಯಾಬ್ ಅಂತ ತುಂಬ ಒಳಗಡೆ ಅದ್ರದ್ದು ಸುಮಾರು ವರ್ಷನ್ಸ್ ಇದೆ ಡಿಸ್ಪ್ಲೇಯಲ್ಲಿ. ಐ ಡೋಂಟ್ ನೋ, ನಂಗೆ ಗೆಸ್ ಮಾಡೋಕ್ಕಾಗ್ತಿಲ್ಲ. ನೀನು ಹಿಂಗೆ ಕೇಳ್ತಿದ್ದೀಯ ಅಂದರೆ ಏನೊಂದು $10-15. ಯೂಶಲಿ ಇದು $22 ಇರುತ್ತೆ. ಇವತ್ತು $12 ಸಿಗಿತ್ತು. ಓಕೆ, ತಗೊಂಬಂದೆ. ನಾವಾದರೂ ಯೂಸ್ ಮಾಡ್ಬೋದು ಅಥವಾ ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು ಮನೇಲಿ ಇರಲಿ ಅಂತ. ಓಕೆ, ಸೊ ಇದು ಅನ್ಎಕ್ಸ್ಪೆಕ್ಟೆಡ್ ಬೈ. ಚೆಕ್ಔಟ್ ಮಾಡ್ಬೇಕಾದ್ರೆ ತಗೊಂಡೆ. ಸೊ ನೆಕ್ಸ್ಟ್ ಇನ್ ದ ಲಿಸ್ಟ್, the surprise for today, and the surprise for today is Apple Watch. So nice. ಇದು Apple Watch SE ನೈಕ್ ವರ್ಷನ್. ಸೊ ಇದನ್ನು ಒಂದು ಬಹಳ ದಿವಸದಿಂದ ತಗೋಬೇಕು ಅಂತ ಇತ್ತು. ಹಂಗಲ್ಲ ನಿಂಗೆ, ಯಾಕಂದರೆ ನಾನು ಸ್ಯಾಮ್ಸಂಗು, ನೀನು ಆ್ಯಪಲ್ಲು. ಸೊ ಫೈನಲಿ ಆ್ಯಪಲ್ ವಾಚ್ ತೊಗೊಂಡಿದ್ದೀವಿ. ರೋಸ್ ಅಮ್ಮಂಗೆ ಆ್ಯಪಲ್ ವಾಚ್ ತೊಗೊಂಬಂದಿದ್ದೀನಿ. ಸೊ ಇದು ಯೂಶ್ವಲಿ ನಮಗೆ ಹತ್ತತ್ರ $280-290 ಇರುತ್ತೆ. ಇವಾಗ ಥ್ಯಾಂಕ್ಸ್ ಗಿವಿಂಗ್ ಸೇಲ್ ಅಂತ ನಮಗೆ $230 ಸಿಕ್ತು. ಸೊ ಇದು ಐ ವಾಂಟೆಡ್ ಟು ಬೈ, ಸೊ ಐ ಬಾಟ್ ಇಟ್. ಓಕೆ, ನೈಸ್, ಕೂಲ್ ಸ್ಟಫ್. ಥ್ಯಾಂಕ್ ಯು. ಅಷ್ಟೇ. ಇನ್ನು ಉಳಿದಿದ್ದು ಎಷ್ಟೊಂದು ಬಾಕ್ಸ್ ಮನೇಲಿದೆ. ಮನೇಲಿ ಹೋಗಿ ಅನ್ಪ್ಯಾಕ್ ಮಾಡೋಣ. ಮನೇಲಿ ಹೋಗಿ ಅದೊಂದು ಡೀಟೇಲ್ ಅನ್ಪ್ಯಾಕ್ ಮಾಡೋಣ. ಸೊ ಇವತ್ತಿಗೆ ಅಂಗಡಿ ಇಲ್ಲಿಗೆ ಬಂದ್ ಮಾಡ್ತಿದ್ದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರದ್ದು ಇಂಟ್ರೆಸ್ಟಿಂಗ್ ಕಂಟೆಂಟ್ನ ಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. Thank you so much for watching. Bye bye.